ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ಸಂಬಂಧ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಸೇರಿರು ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಜೈಲಿನಲ್ಲಿ ಒಂದು ರಾತ್ರಿ ಕಳೆದಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಶಶಿಕಲಾ, ಇಳವರಸಿ ಹಾಗೂ ಸುಧಾಕರನ್ ನಿನ್ನೆ ಜೈಲು ಪಾಲಾಗಿದ್ದಾರೆ. ಜೈಲಿನಲ್ಲಿ ಶಶಿಕಲಾ ಹಾಗೂ ಇಳವರಸಿ ಕೆಲಕಾಲ ಚರ್ಚೆ ಕೂಡ ಮಾಡಿದ್ದಾರೆ. ಇನ್ನು ಜೈಲಿನಲ್ಲಿರೋ ಶಶಿಕಲಾ ಹಾಗೂ ಇತರರನ್ನ ಭೇಟಿ ಮಾಡೋಕೆ ಎಐಎಡಿಎಂಕೆ ಕಾರ್ಯಕರ್ತರು ಹಾಗೂ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಜೈಲಿಗೆ ಆಗಮಿಸುವ ಸಾಧ್ಯತೆ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪರಪ್ಪನ ಅಗ್ರಹಾರ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಜೈಲಿನ ಮುಖ್ಯದ್ವಾರದ ಬಳಿ 2 ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಅಲ್ಲದೆ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನಗಳನ್ನು ತಪಾಸಣೆ ಮಾಡಲಾಗ್ತಾ ಇದೆ. ಇನ್ನು ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಪ್ರವೇಶ ನಿರಾಕರಿಸಲಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಶಶಿಕಲಾ ನಿನ್ನೆ ಒಂದು ರಾತ್ರಿ ಇಡೀ ಜೈಲಿನಲ್ಲಿ ಕಳೆದಿರೋದು. 3.5 ವರ್ಷಗಳ ಕಾಲ ಜೈಲಿನಲ್ಲೇ ಇರಬೇಕಾದ ಅನಿವಾರ್ಯತೆ ಶಶಿಕಲಾ ಅವರಿಗೆ ಇದೆ. ಹೀಗಾಗಿ ಇವತ್ತು ಅವರನ್ನ ಭೇಟಿಯಾಗೋಕೆ ಸಾಕಷ್ಟು ಜನ ಎಐಎಡಿಎಂಕೆ ಪಕ್ಷದ ಕಾರ್ಯಕರ್ತರು ಆಗಮಿಸುವ ನಿರೀಕ್ಷೆ ಇದೆ. ಆದರೆ ಜೈಲಿನ ಸುತ್ತಮುತ್ತ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸ್ ಮುಂಜಾಗ್ರತೆಯನ್ನ ವಹಿಸಲಾಗಿದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು, ಸಾರ್ವಜನಿಕರ ಪ್ರವೇಶಕ್ಕೆ ಸಾಕಷ್ಟು ನಿರ್ಬಂಧವನ್ನ ಹೇರಲಾಗಿದೆ. ಜೊತೆಗೆ ಮಾಧ್ಯಮಗಳನ್ನ ಕೂಡ ಜೈಲಿನ ಆವರಣವನ್ನ ಪ್ರವೇಶಿಸದಂತೆ ನಿರ್ಬಂಧ ಹೇರಲಾಗಿದೆ. ಆದರೆ ತಮಿಳುನಾಡಿನಲ್ಲಿ ರಾಜಕೀಯ ಚಟುವಟಿಕೆಗಳು ಸಾಕಷ್ಟು ಬಿರುಸಿನಿಂದ ಸಾಗ್ತಾ ಇರೋ ಹಿನ್ನೆಲೆಯಲ್ಲಿ ಶಶಿಕಲಾ ಅವರ ಸಲಹೆಯನ್ನ ಪಡ್ಕೊಳ್ಳಿಕ್ಕೆ ಸಾಕಷ್ಟು ಜನ ಶಶಿಕಲಾರನ್ನ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. ಇವತ್ತು ಅವ್ರಿಗೆಲ್ಲ ಅವಕಾಶ ಸಿಗುತ್ತಾ ಸಿಗೋದಿಲ್ವಾ ಅನ್ನೋದನ್ನ ಕೂಡ ನೋಡಬೇಕಾಗಿದೆ. ಒಟ್ಟಾರೆ ನಿನ್ನೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ಶಶಿಕಲಾ, ಇಳವರಸಿ ಹಾಗೂ ಸುಧಾಕರನ್ ಒಂದು ಇಡೀ ರಾತ್ರಿಯನ್ನ ಜೈಲಿನಲ್ಲೇ ಕಳೆದಾಗಿದೆ. ಇಳವರಸಿ ಹಾಗೆ ಶಶಿಕಲಾ ಕೆಲಕಾಲ ಚರ್ಚೆಯನ್ನ ನಡೆಸಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ಇವತ್ತು ಕೂಡ ಸಾಕಷ್ಟು ಮಂದಿ ಶಶಿಕಲಾರನ್ನ ಭೇಟಿಯಾಗೋಕೆ ಬರುವ ನಿರೀಕ್ಷೆ ಇದ್ದು, ಜೈಲಿನ ಸುತ್ತಮುತ್ತ ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಯಾವ ರೀತಿ ಇದೆ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಪರಿಸ್ಥಿತಿ, ಹಾಗೆ ಜನರು ಬರ್ತಿದ್ದಾರಾ ಶಶಿಕಲಾರನ್ನ ಭೇಟಿಯಾಗಲಿಕ್ಕೆ, ಶಶಿಕಲಾ ದಿನಚರಿ ಯಾವ ರೀತಿ ಇರಲಿದೆ, ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನಾಗೇಂದ್ರ, ಒಂದಿಡೀ ರಾತ್ರಿಯನ್ನ ಶಶಿಕಲಾ ಹಾಗೆ ಸಂಗಡಿಗರು ಜೈಲಿನಲ್ಲಿ ಕಳೆದಾಗಿರುವುದು, ಇವತ್ತು ಸಾಕಷ್ಟು ಜನ ಬರುವ ನಿರೀಕ್ಷೆ ಕೂಡ ಇದೆ. ಸೊ ಯಾವ ರೀತಿ ಇದೆ ಪರಪ್ಪನ ಅಗ್ರಹಾರ ಬಳಿಯಲ್ಲಿ ಸಿಚುಯೇಷನ್? ಸ್ಮಿತಾ, ನಿನ್ನೆ ಪರಪ್ಪನಗರ ಜೈಲಿನ ಸುತ್ತಮುತ್ತ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಪರಪ್ಪನಗರದ ಸುತ್ತಮುತ್ತಲೂ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈಗ ನಾವು ಗಮನಿಸ್ಬೋದು, ಮುಖ್ಯವಾಗಿ ಮುಖ್ಯ ದ್ವಾರದ ಬಳಿ ಒಂದು ಬ್ಯಾರಿಗೇಟ್ಗಳನ್ನು ಹಾಕಿ ಯಾರಿಗೂ ಕೂಡ ಒಳ ಪ್ರವೇಶ ಮಾಡದಂತೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ನಡೆಸಿ ನಂತರ ಅವರನ್ನು ಹೊರಗಡೆ ಬಿಡುವಂಥ ಕಾರ್ಯದಲ್ಲಿ ಪೊಲೀಸರು ಮಗ್ನರಾಗಿರುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಇವತ್ತಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಇಲ್ಲಿ ನಿಯೋಜನೆ ಆಗಿರುವಂಥದ್ದು. ಮುಖ್ಯವಾಗಿ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಅವರು ನಿನ್ನೆ ಸಂಜೆ ಪರಪ್ಪನಗರ ಜೈಲಿಗೆ ತೆರಳಿ ಒಂದು ರಾತ್ರಿ ಕಳೆದಿದೆ. ಅದಾಗಿ ಕೂಡ ರಾತ್ರಿಯಿಂದಲೂ ಕೂಡ 2 ತಮಿಳುನಾಡು ರಿಜಿಸ್ಟ್ರೇಷನ್ ವಾಹನಗಳು ಪರಪ್ಪನಗರ ಜೈಲಿನ ಆವರಣದ ಒಳಗೆ ನಿಂತಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಜೊತೆಗೆ ಶಶಿಕಲಾ ಅವರ ಪತಿಯಾಗಿರುವಂಥ ನಟರಾಜನ್ ಕೂಡ ಇಲ್ಲೇ ಸ್ಥಳೀಯ ಒಂದು ಹೋಟೆಲ್ನಲ್ಲಿ ತಂಗಿದ್ದರು. ಅವರು ಕೂಡ ಇವತ್ತು ಇಲ್ಲಿಗೆ ಬರುವ ಸಾಧ್ಯತೆಗಳಿದೆ. ಜೊತೆಗೆ ಶಶಿಕಲಾ ಅವರ ಸಾಕಷ್ಟು ಬೆಂಬಲಿಗರು, ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಜೈಲಿನ ಬಳಿ ಬಂದು ಜಮಾಯಿಸುವ ಒಂದು ಮಾಹಿತಿಗಳು ಲಭ್ಯವಾಗಿರೋದ್ರಿಂದ ಸಾಕಷ್ಟು ಜನರು ಕೂಡ ಇಲ್ಲಿ ಜಮಾಯಿಸುವ ಒಂದು ಸಾಧ್ಯತೆಗಳಿದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಇವತ್ತು ಸಹ ಮಾಡಿಕೊಳ್ಳಲಾಗಿದೆ. ಇದೇ ರೀತಿಯಾಗಿ ಆಗ್ನೇಯ ವಿಭಾಗದ ಡಿಸಿಪಿ ಆಗಿರುವಂತಹ ಡಾಕ್ಟರ್ ಬೋರ್ಲಿಂಗೆ ಅವರ ನೇತೃತ್ವದಲ್ಲಿ ಇವತ್ತು ಕೂಡ ಪೊಲೀಸ್ ಬಂದೋಬಸ್ತ್ ಮುಂದುವರಲಿದೆ. ಆದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಇವತ್ತು ಕೂಡ ತೆಗೆದುಕೊಳ್ಳಲಾಗಿದೆ. ನಿನ್ನೆ ಒಂದು ಶಶಿಕಲಾ ಅವರ ವಾಹನ ಎಂಟ್ರಿ ಆದ ನಂತರ ತಮಿಳುನಾಡು ರಿಜಿಸ್ಟ್ರೇಷನ್ ಗಾಡಿಗಳ ಮೇಲೆ ಹಲ್ಲೆ ಕೂಡ ನಡೆದಿತ್ತು, ಕಲ್ಲು ತೂರಾಟ ನಡೆದಿತ್ತು. ಇದೇ ವೇಳೆ ಲಘು ಲಾಠಿ ಪ್ರಹಾರ ಕೂಡ ನಡೆದಿತ್ತು. ಹಾಗಾಗಿ ಇವತ್ತು ಮತ್ತೆ ಆ ಒಂದು ಘಟನೆ ಮರುಕಳಿಸದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ನಿನ್ನೆ ಈ ಒಂದು ಜಾಗದಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ವ್ಯಕ್ತ ಆಗಿತ್ತು. ಕಲ್ಲು ತೂರಾಟ ಕೂಡ ನಡೆದಿತ್ತು. ತಮಿಳುನಾಡು ರಿಜಿಸ್ಟ್ರೇಷನ್ ಕಾರುಗಳು ಕೂಡ ಅವೇನು ಗ್ಲಾಸ್ಗಳನ್ನು ಹೊಡೆಯೋದಾಗಲಿ, ಕಲ್ಲುಗಳ ತೂರಾಟ ಮಾಡೋದಾಗಲಿ, ಆ ಒಂದು ಗಾಡಿನ ಜಖಂ ಮಾಡೋದಾಗಲಿ, ಈ ರೀತಿಯಾದಂಥ ಘಟನೆಗಳು ನಡೆದಿರ್ಬೋದು. ನೋಡ್ಬೋದು ನಾವೀಗ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಒಂದು ಉದ್ವಿಗ್ನ ವಾತಾವರಣ ನಿನ್ನೆ ಸೃಷ್ಟಿಯಾಗಿತ್ತು. ಹಾಗಾಗಿ
ಇವತ್ತು ಆ ಒಂದು ಘಟನೆ ಮರುಕಳಿಸಿದಂತೆ ಇವತ್ತು ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಪರಪ್ಪನಗರ ಜೈಲಿನಲ್ಲಿರುವಂತಹ ಕೈದಿಯಾಗಿರುವಂಥ ಶಶಿಕಲಾ ಅವರಿಗೆ ಬೆಳಗ್ಗೆ ಇವತ್ತು ಏನು ಜೈಲಿನ ಮೆನು ಏನಿದೆ ಆ ಒಂದು ಮೆನುವಿನ ಪ್ರಕಾರ ಪುಳಿಯೋಗರೆ ನೀಡಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದ್ದು ಅವರು ಈಗಾಗಲೇ ಅವರ ನ್ಯೂಸ್ ಪೇಪರ್ಗಳನ್ನು ಕೂಡ ಅವರು ಓದಿ ಅದರಿಂದ ಸ್ವಲ್ಪ ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಎಂದಿನಂತೆ ಅವರು ಜೈಲಿನ ಹೊಳಕ್ಕೆ ತೆರಳುತ್ತಿದ್ದಂತೆ ಅವರಿಗೆ ಮೊದಲಿಗೆ ಊಟವನ್ನು ಕೊಟ್ಟರು ಕೂಡ ಅವರು ತಿಂದಿರಲಿಲ್ಲ. ಅಂದರೆ ಜೊತೆಯಲ್ಲಿದ್ದಂಥ ಇಳುವರಸಿಯ ಒಂದು ಒತ್ತಾಯದ ಮೇರೆಗೆ ಸ್ವಲ್ಪ ಪ್ರಮಾಣದಲ್ಲಿ ಅವರು ಮಜ್ಜಿಗೆಯನ್ನು ತಿಂದರು ಅನ್ನೋ ಒಂದು ಮಾಹಿತಿಯನ್ನು ಜೈಲಾಧಿಕಾರಿಗಳು ಕೊಟ್ಟಿರುವಂಥದ್ದು. ಸ್ಮಿತಾ, ನಾಗೇಂದ್ರ, ಜೊತೆಗೆ ತಮಿಳುನಾಡಿನಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ. ಹೀಗಾಗಿ ಶಶಿಕಲಾ ಅವರ ಸಲಹೆಯನ್ನ ಪಡೆದುಕೊಳ್ಳಿಕ್ಕೆ ಯಾರಾದರೂ ಅವರ ಬೆಂಬಲಿಗರು ಅಥವಾ AIADMK ಪಕ್ಷದ ಮುಖಂಡರು ಬರುವ ನಿರೀಕ್ಷೆ ಇದೆಯಾ? ಬಂದರೂ ಕೂಡ ಅವರಿಗೆ ಅವಕಾಶ ಲಭ್ಯವಾಗುತ್ತಾ ಶಶಿಕಲಾ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಲಿಕ್ಕೆ ಅಂತ ಹೇಳಿ? ಸ್ಮಿತಾ, ಈಗಾಗಲೇ ತಮಿಳುನಾಡಿನಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದು ಆ ಒಂದು ಇವತ್ತು ಕೂಡ ತಮಿಳುನಾಡು ರಾಜ್ಯಪಾಲರು ಅಲ್ಲಿ ಒಂದು ಅಧಿಕಾರಿಗಳನ್ನು ಮಂತ್ರಿಗಳನ್ನು ಬುಲಾವ್ ಮಾಡಿರೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು AIADMK ಕಾರ್ಯಕರ್ತರು ಬೆಂಬಲಿಗರು ಎಲ್ಲರೂ ಕೂಡ ಇಲ್ಲಿ ಬಂದು ಸೇರ್ತಾರೆ. ಜೊತೆಗೆ ಮುಖ್ಯವಾಗಿ ಶಶಿಕಲಾರವನ್ನ ಕೆಲ ನಾಯಕರು ಕೂಡ ಬಂದು ಭೇಟಿ ಮಾಡಿ ನಂತರ ಅಂದರೆ ತಮಿಳುನಾಡು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅವರಿಗೆ ಮಾಹಿತಿ ಕೂಡ ಕೊಡುವ ಸಾಧ್ಯತೆಗಳಿದೆ. ಹಾಗಾಗಿ ಅವರನ್ನು ಬಿಡ್ತಾರೋ ಬಿಡಲು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಆದರೆ ವಿಸಿಟರ್ಸ್ ಅವರ್ಸ್ ಏನಿದೆ ಆ ಒಂದು ವಿಸಿಟರ್ಸ್ ಅವರ್ಸ್ನಲ್ಲಿ ಕೆಲವೊಬ್ಬರು ನಾಯಕರನ್ನ ಅವರು ಬಿಡುವಂಥ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಿನ್ನೆ ಕೂಡ ಜಿಲ್ಲಾಧಿಕಾರಿಗಳ ಬಳಿ ನಮಗೆ ಒಂದು ನಾಯಕರು ಬಂದು ನಮ್ಮ ಭೇಟಿ ಮಾಡ್ತಾರೆ, ಅವ್ರನ್ನ ಭೇಟಿ ಮಾಡಲಿಕ್ಕೆ, ಜೊತೆಗೆ ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳಿದೆ ಅದರ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕೆ ನಮ್ಗೆ ಕೆಲವರು ಬರ್ತಾರೆ, ಹಾಗಾಗಿ ಅವರಿಗೆ ಒಂದು ಅನುಮತಿಯನ್ನು ಕೊಡಿ ಅನ್ನೋ ಒಂದು ಮಾಹಿತಿಯನ್ನು ಕೇಳಿದಾಗ ಅದಕ್ಕೆ ಜೈಲಾಧಿಕಾರಿಗಳು ನಿರಾಕರಣೆ ಮಾಡಿರೋ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಆದರೆ ಇವತ್ತು AIADMK ಕೆಲ ನಾಯಕರು ಬಂದು ಅಲ್ಲಿ ತಮಿಳುನಾಡಿನ ಕೆಲವೊಂದು ಬೆಳವಣಿಗೆಗಳ ಬಗ್ಗೆ ಅವರಿಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ನೀಡಿ ಅವರ ಒಂದು ಹೇಳಿಕೆಗಳನ್ನ ಅಂದರೆ ಮುಂದಿನ ನಡೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಕೆಲ ನಾಯಕರು ಕೂಡ ಇಲ್ಲಿಗೆ ಬಂದು ಅವರನ್ನ ಭೇಟಿ ಮಾಡಿ ನಂತರ ಅಲ್ಲಿಂದ ಹೊರ ಹೋಗುವ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣ್ತಾ ಇದೆ. ಈ ಬಗ್ಗೆ ಪೊಲೀಸರು ಕೂಡ ಮಾಹಿತಿಗಳು ಸಿಕ್ಕಿದೆ. ಸ್ಮಿತಾ, ಧನ್ಯವಾದ ನಾಗೇಂದ್ರ.